ಹಾಯ್ ಎಲ್ರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಮಾರನೇ ದಿನ ಚಂದ್ರ ದರ್ಶನನ ಯಾರೆಲ್ಲ ಮಾಡಿದ್ರಿ? ಈ ವರ್ಷ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ವರ್ಷ ಖಂಡಿತ ಮಿಸ್ ಮಾಡಿದೆ ನೋಡಿ. ಹಾಗೆ ಅದರ ಮಹತ್ವವೇನು, ಏನು ವಿಶೇಷತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ಭಾರತದಲ್ಲಿ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ. ನಾನು ನಿಮಗೆ ಇದರ ಡೀಟೇಲ್ಸ್ನ ಕೊಡ್ತೀನಿ. ಯುಗಾದಿ ಮಹತ್ವ ಅಂದರೆ ಚಂದ್ರ ದರ್ಶನ ಮಾಡೋದು. ವರ್ಷದ ಮೊದಲ ಚಂದ್ರ ನೋಡೋದ್ರಿಂದ ಶಾಂತಿ, ನೆಮ್ಮದಿ ದೊರೆಯುತ್ತೆ. ಹೊಸ ವರ್ಷದ ಮತ್ತು ಹೊಸ ಬೆಳಕು ದೊರೆಯುತ್ತೆ ಅನ್ನೋದು ಒಂದು ನಂಬಿಕೆ. ಇನ್ನು ಪೌರಾಣಿಕ ಹಿನ್ನೆಲೆ ಬಗ್ಗೆ ಹೇಳೋದಾದರೆ, ಗಣೇಶ ಮತ್ತು ಚಂದ್ರನ ನಡುವೆ ನಡೆದ ಒಂದು ಘಟನೆಯನ್ನು ವಿವರಿಸ್ತೀನಿ. ಗಣಪತಿ ದೇವರು ಮೋದಕನ ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ಇಲಿ ಮೇಲೆ ಸವಾರಿ ಮಾಡುತ್ತಾ ಹೋಗಬೇಕಾದ್ರೆ ಅಡ್ಡದಾರಿಗೆ ಒಂದು ಹಾವು ಬರುತ್ತೆ. ಆ ಹಾವನ್ನು ನೋಡಿ ಇಲಿಯು ಎದುರುಕೊಂಡು ಗಣೇಶ ದೇವರು ಕೆಳಗಡೆ ಬೀಳುತ್ತೆ. ಗಣೇಶ ದೇವರು ಕೆಳಗಡೆ ಬಿದ್ದಾಗ ಚಂದ್ರದೇವರು ಅದನ್ನು ನೋಡಿ ತುಂಬ ಗಹಗಹಿಸಿ ನಗುತ್ತೆ. ಅದನ್ನು ನೋಡಿದಾಗ ಗಣಪತಿ ದೇವರು ಕೋಪಗೊಂಡು ಚಂದ್ರದೇವರಿಗೆ ಶಾಪವನ್ನು ಇಡ್ತಾರೆ. ಶಾಪ ಏನು ಅಂತ ಅಂದರೆ, ನೀನು ತುಂಬ ಚೆನ್ನಾಗಿದೆಯಾ, ಸೌಂದರ್ಯವಾಗಿದೆಯಾ ಅಂತ ಅಹಂಕಾರ ಇದೆ, ಆದ್ದರಿಂದ ನಿನ್ನನ್ನು ನೋಡಿದವರು ಎಲ್ಲ ಕಳಂಕ ಹೊತ್ಕೊಂಡು ಬರಲಿ, ನಿನ್ನನ್ನು ತಿರಸ್ಕರಿಸಲಿ ಅನ್ನೋದೊಂದು ಶಾಪ ಕೊಡುತ್ತೆ. ಆರಂಭದಲ್ಲಿ ಆ ಶಾಪನ ಸಹಿಸ್ಕೊಂಡ್ರು ಚಂದ್ರದೇವರು ಕೊನೆಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಕೊನೆಗೆ ಮತ್ತೆ ಗಣಪತಿ ದೇವರ ಹತ್ರ ಬಂದು ಕ್ಷಮೆಯನ್ನು ಯಾಚಿಸುತ್ತೆ. ಕ್ಷಮೆಯನ್ನು ಕೇಳಬೇಕಾದ್ರೆ ಗಣಪತಿ ಹೇಳುತ್ತೆ, ಪೂರ್ತಿ ಶಾಪವನ್ನು ನಾನು ಹಿಂಪಡೆಯೋದಕ್ಕಾಗಲ್ಲ, ಆದ್ದರಿಂದ ಗಣೇಶ ಚತುರ್ಥಿಯಂದು ಅಂದರೆ ಗಣೇಶನ ಹಬ್ಬದ ದಿನ ನೋಡಿದವರು ಮಾತ್ರ ಅಪವಾದ ಬರಲಿ, ಯುಗಾದಿಯ ಚೈತ್ರ ಮಾಸ ಶುಕ್ಲ ಬಿದಿಗೆ ಎಂದು ಯಾರು ನಿನ್ನನ್ನು ನೋಡುತ್ತಾರೆ ಅವರಿಗೆಲ್ಲ ಸುಖ ಸಮೃದ್ಧಿ ಸಿಗಲಿ ಅಂತ ಶಾಪನ ತಗೊಳ್ಳುತ್ತೆ. ಅಂದರೆ ಅರ್ಧ ಶಾಪನ ಉಳಿಸ್ಕೊಳ್ಳುತ್ತೆ. ಅದರಿಂದ ಗಣೇಶ ಹಬ್ಬದ ದಿನ ಚಂದ್ರ ದರ್ಶನ ಮಾಡಿದ್ರೆ ಕಳಂಕ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಯಾವುದೇ ರೀತಿ ಗಣೇಶ ಹಬ್ಬದ ದಿನ ಚಂದ್ರ ದರ್ಶನ ಮಾಡಬೇಡಿ. ಇನ್ನು ಯುಗಾದಿ ಹಬ್ಬದ ಮರುದಿನ ಈ ಚಂದ್ರನ ದರ್ಶನ ಮಾಡಿದ್ರೆ ಅಪವಾದಗಳೆಲ್ಲ ಮುಕ್ತಿ ನೀಡುತ್ತೆ ಅನ್ನೋದು ಒಂದು ನಂಬಿಕೆ. ಮತ್ತು ಎಲ್ಲ ಥರದ ಶುಭವನ್ನು ತಂದುಕೊಡುತ್ತೆ ಈ ಚಂದ್ರ ದರ್ಶನದಿಂದ ಅನ್ನೋದು ಕೂಡ ಒಂದು ನಂಬಿಕೆ. ಇನ್ನೊಂದು ದಂತಕಥೆಯ ಪ್ರಕಾರ ಹೇಳೋದಾದರೆ, ಬ್ರಹ್ಮದೇವರು ಬ್ರಹ್ಮಾಂಡವನ್ನು ಸೃಷ್ಟಿ ಕಾರ್ಯವನ್ನು ಮಾಡಬೇಕಾದ್ರೆ ಚೈತ್ರ ಶುಕ್ಲ ಪಾಡ್ಯ ದಿನ ಅಂದರೆ ಯುಗಾದಿ ಹಬ್ಬದ ಮೊದಲ ದಿನ ಮಾಡ್ತಿರ್ತಾರೆ. ಮಾರನೆಯ ದಿನ ಅಂದರೆ ಬಿದಿಗೆ ಎಂದು ಮೊಟ್ಟ ಮೊದಲ ಬಾರಿಗೆ ದರ್ಶನವಾಯಿತು, ಅಂದರೆ ಚಂದ್ರ ದರ್ಶನವಾಯಿತು. ಆದ್ದರಿಂದ ಯುಗಾದಿ ಹಬ್ಬದ ಮಾರನೇ ದಿನ ಬಿದಿಗೆ ಎಂದು ಈ ಚಂದ್ರ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನೋದು ಒಂದು ನಂಬಿಕೆ. ಈ ಚಂದ್ರ ದರ್ಶನ ಹೇಗಿರುತ್ತೆ ಅಂದರೆ ಪುಟ್ಟ ಮಕ್ಕಳ ಹಾಗೆ ಇರುತ್ತೆ, ಯಾಕಂದರೆ ತುಂಬ ತೆಳುವಾದ ಸಣ್ಣ ರೇಖೆಯಲ್ಲಿ ಕಾಣುತ್ತೆ. ಆದ್ದರಿಂದ ಇದನ್ನು ಬಾಲಚಂದ್ರ ಅಂತ ಕೂಡ ಕರೀತಾರೆ. ಇನ್ನು ಹಳ್ಳಿಗಳಲ್ಲಿ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಜನರು ಇದನ್ನು ನೋಡಿ ಏನು ಹೇಳ್ತಾರೆ ಗೊತ್ತಾ? ರೈತಾಪಿ ವರ್ಗದವರೆಲ್ಲ ಇದನ್ನು ನೋಡಿ ಮಳೆ ಬೆಳೆ ಯಾವ ಕಡೆ ಆಗುತ್ತೆ, ರೋಗ ರುಜಿನಗಳು ಎಲ್ಲಿ ಆಗ್ಬೋದು ಜಾಸ್ತಿ, ಏನು ತೊಂದರೆಗಳಾಗುತ್ತೆ, ಎಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಈ ಚಂದ್ರನನ್ನೇ ನೋಡಿ ಅವರು ಲೆಕ್ಕ ಹಾಕ್ತಾರೆ. ಇನ್ನು ಈ ಚಂದ್ರ ಸಣ್ಣ ರೇಖೆಯಲ್ಲಿ ಕಾಣಿಸೋದು ಪಶ್ಚಿಮ ದಿಕ್ಕಿನಲ್ಲಿ. ಹಳ್ಳಿಗಳಲ್ಲಿ ಜನರು ಇದನ್ನು ನೋಡಿದ ತಕ್ಷಣ ನಮಸ್ಕರಿಸ್ತಾರೆ. ನಂತರ ಮನೆಗೆ ಬಂದು ಗುರು ಹಿರಿಯರಿಗೆ ನಮಸ್ಕರಿಸೋದು ಒಂದು ವಾಡಿಕೆ. ಇದು ಶಿವನ ಜಡೆಯ ಮೇಲೆ ಚಂದ್ರ ಹೇಗೆ ಕಾಣಿಸುತ್ತೋ ಹಾಗೆ ಇದು ಕಾಣಿಸುತ್ತೆ ಅನ್ನೋದು ಒಂದು ನಂಬಿಕೆ ಕೂಡ. ಇದರ ಫಲಗಳು ಹೇಳೋದಾದರೆ, ವರ್ಷವಿಡೀ ಮನಸ್ಸು ಕೂಡ ಶಾಂತವಾಗಿರೋದಕ್ಕೆ ಯೋಚನೆ ಮಾಡುತ್ತೆ, ನಿರ್ಧಾರವನ್ನು ಕರೆಕ್ಟಾಗಿ ತಗೊಳ್ಳೋಕೆ ಹೇಳುತ್ತೆ. ಈ ಚಂದ್ರ ಕ್ಷೀರಸಾಗರದಿಂದ ಉದ್ಭವಿಸುತ್ತಾನೆ ಅಂತಲೇ ಹೇಳ್ಬೋದು. ಜೊತೆಗೆ ಮಹಾಲಕ್ಷ್ಮಿಯ ಸಹೋದರ ಈ ಚಂದ್ರದೇವ. ಆದ್ದರಿಂದ ಎಷ್ಟೋ ನಂಬಿಕೆಗಳ ಪ್ರಕಾರ ಧಾನ್ಯ, ಸಮೃದ್ಧಿ, ಆರ್ಥಿಕ ಸಂಕಷ್ಟಗಳೆಲ್ಲ ದೂರ ಆಗಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಜೊತೆಗೆ ಬೆಳೆಯುತ್ತಿರುವ ಸಂಕೇತ, ಎಲ್ಲ ಕಡೆಯಲ್ಲೂ ಒಂದು ದೊಡ್ಡದಾದ ಯಶಸ್ಸು ಎಲ್ಲವೂ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗೆಯೇ ಗಣೇಶ ಹಬ್ಬದ ದಿನ ನೋಡಿದ ಚಂದ್ರದ ಕಳಂಕವನ್ನು ಈ ಯುಗಾದಿ ಹಬ್ಬದ ದಿನ ನೋಡಿದ್ರೆ ಆ ಕಳಂಕ ಎಲ್ಲ ದೂರ ಆಗುತ್ತೆ, ಒಳ್ಳೆಯ ಹೆಸರನ್ನ ತಂದುಕೊಡುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ ಇದೆ. ನೀವು ಏನಾದರೂ ಈ ಚಂದ್ರದೇವನನ್ನು ನೋಡಿಲ್ಲ ಅಂದರೆ ಖಂಡಿತ ನೆಕ್ಸ್ಟ್ ವರ್ಷದಿಂದ ನೋಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯುಗಾದಿ ಹಬ್ಬದ ಮಾರನೇ ದಿನ, ಅದು ಬಿದಿಗೆ ಎಂದು. ಇನ್ನೊಂದು ವಿಷಯ ಏನಂದರೆ, ಈ ಚಂದ್ರದೇವ ಕಾಣಿಸಿದ ಮೇಲೇ ಮುಸ್ಲಿಮಲ್ಲಿ ಹಬ್ಬ ಅಂದರೆ ರಂಜಾನ್ ಹಬ್ಬನೂ ಕೂಡ ಮಾಡ್ತಾರೆ. ಇದು ಕೂಡ ನಡೀತಾ ಬಂದಿದೆ.
ಇದಿಷ್ಟು ಚಂದ್ರದೇವನ ಅಂದರೆ ಯುಗಾದಿ ಹಬ್ಬದ ಮಾರನೇ ದಿನ ನೋಡುವ ಚಂದ್ರ ದರ್ಶನ, ಜೊತೆಗೆ ಬಿದಿಗೆ ಎಂದು ನೋಡುವ ಚಂದ್ರ ದರ್ಶನದ ಡೀಟೇಲ್ಸ್ ಅಂತ ಹೇಳ್ತಾ, ನನ್ನ ಡೀಟೇಲ್ಸ್ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ಈ ವರ್ಷ ಮಿಸ್ ಆಗಿದರೆ ನೆಕ್ಸ್ಟ್ ವರ್ಷದಿಂದ ಮಿಸ್ ಮಾಡ್ಕೋಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.